ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ರತ್ನಾಶ್ರೀ ವ್ಲಾಗ್ಸ್. ಇವತ್ತು ನಾನು ಹೆಲ್ದಿಯಾಗಿ ಗೋಬಿನ ಮಾಡೋದು ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ಅಮ್ಮ ನೋಡಿ ಈ ಥರ ಕಟ್ ಮಾಡಿಕೊಡ್ತಾ ಇದ್ದಾರೆ ನಮಗೆ. ಹೂಕೋಸನ್ನು ಈ ಥರ ಸ್ಪ್ಲಿಟ್ ಆಗಿ ಬಿಡಿಸ್ಕೋಬೇಕು. ಇದರಲ್ಲಿ ಹುಳುಗಳಿರ್ತವೆ, ನೋಡಿ ಚೆನ್ನಾಗಿ ಬಿಡಿಸ್ಕೋಬೇಕು. ಮಕ್ಕಳು ಕೇಳಿದಾಗ ಗೋಬಿನ ಮನೆಯಲ್ಲೇ ಮಾಡಿಕೊಡೋದು ತುಂಬ ಉತ್ತಮ. ಯಾಕಂತಂದರೆ ಹೊರಗಡೆದು ಅಷ್ಟು ಚೆನ್ನಾಗಿರಲ್ಲ, ಮನೆಯಲ್ಲೇ ಚೆನ್ನಾಗಿ ಮಾಡಿಕೊಡ್ಬೋದು. ಈ ಥರ ಎಲ್ಲ ಹೂಕೋಸನ್ನ ಬಿಡಿಸಿ ಸ್ವಚ್ಛಗೆ ತೊಳ್ಕೊಂಡು ಇಟ್ಕೋಬೇಕು. ನಾವು ಇವನ್ನ ಒಂದೊಂದಾಗಿ ಇಲ್ಲಿ ನೋಡಿ, ಈ ಹೂಕೋಸೊಳಗೆ ಈ ಥರದ ಹುಳುಗಳಿರ್ತವೆ, ಅವನ್ನ ಚೆನ್ನಾಗಿ ನೋಡಿ ತಕ್ಕೋಬೇಕು. ಅತ್ತೆ ನೋಡಿ ತೆಗ್ದಿದ್ದಾರೆ, ಆದರೂ ಕೂಡ ಒಂದೆಲ್ಲೋ ಮಿಸ್ ಆಗಿ ಬಂದಿತ್ತು. ಈಗ ನೆಕ್ಸ್ಟ್ ಒಂದು ಪಾತ್ರೆಗೆ ನಾವು ಉಪ್ಪು ನೀರನ್ನು ಹಾಕಿ ಕುದಿಲಿಕ್ಕೆ ಬಿಡಬೇಕು ನೀರು. ನೆಕ್ಸ್ಟ್ ನಾವು ಈ ನೀರಿಗೆ ಇವುಗಳನ್ನು ಎಲ್ಲ ಬಿಡಿಸಿಟ್ಕೊಂಡಿರೋ ಹೂಕೋಸುಗಳನ್ನೆಲ್ಲ ಅದಕ್ಕೆ ಹಾಕ್ಕೋಬೇಕು. ಹಾಕಿ ಒಂದು 10 ನಿಮಿಷಗಳ ಕಾಲ ಅದನ್ನು ಕುದಿಲಿಕ್ಕೆ ಬಿಡಬೇಕು, ತುಂಬಾ ಕುದಿಸ್ಬಾರ್ದು. ಈಗ ನಾವು ಅದನ್ನು ತೆಗೆದು ನೋಡಿದರೆ, ಕುದಿಯೋಕ್ಕೆ ಬಿಟ್ಟಿರೋ ಹೂಕೋಸುಗಳನ್ನು ಸ್ವಲ್ಪ ಮುಟ್ಟು ನೋಡಿದರೆ ಗೊತ್ತಾಗುತ್ತೆ. ಸ್ವಲ್ಪ ಸಾಫ್ಟ್ ಆದರೆ ಸಾಕು, ತೀರನೂ ಕುದಿಬಾರ್ದು. ಈಗ ಗ್ಯಾಸ್ ಆಫ್ ಮಾಡಿ 1-2 ನಿಮಿಷ ಅಷ್ಟೇ ಅದರದ್ದು ಪ್ಲೇಟ್ ಮುಚ್ಚಿಟ್ರೆ ಅದು ಕರೆಕ್ಟಾಗಿರುತ್ತೆ. ಈಗ ನಾವು ಅದನ್ನು ಒಂದು ಪಾತ್ರೆ ತೊಗೊಂಡು ಅಗಲವಾದ ಪಾತ್ರೆಗೆ ತಕ್ಕೋಬೇಕು, ನೀರನ್ನು ಹಾಕೋಬಾರ್ದು. ಈ ಜಾಳ್ಗಿ ಸೌಟಿನ ಸಹಾಯದಿಂದ ನೀರನ್ನೆಲ್ಲ ಬಸ್ಕೊಂಡು ಈ ಹೂಕೋಸುಗಳನ್ನೆಲ್ಲ ತಕ್ಕೊಂಡು ಆರಲಿಕ್ಕೆ ಬಿಡಬೇಕು. ಇವು ಒಂದು 5 ನಿಮಿಷಗಳ ಕಾಲ ಆರಬೇಕು. ಅಷ್ಟರಲ್ಲಿ ನಾನಿಲ್ಲಿ ಸೈಡ್ಗೆ ಎಣ್ಣೆಯನ್ನು ಕಾಯಲಿಕ್ಕೆ ಇಡ್ತಾ ಇದ್ದೀನಿ. ಎಣ್ಣೆ ಕಾಯಲಿ. ನೆಕ್ಸ್ಟ್ ನಾನಿಲ್ಲಿ ಕುದಿಸಿ ಆರಿಸೋಕೆ ಇಟ್ಟಿರೋ ಹೂಕೋಸಿಗೆ 3/4 ಕಪ್ ಆಗುವಷ್ಟು ಕಾರ್ನ್ಫ್ಲೋರ್ ಹಿಟ್ಟು, 1/4 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕಿ, ನಂತರ ಅಚ್ಚ ಖಾರದ ಪುಡಿಯನ್ನು ಹಾಕಿ, ಸ್ವಲ್ಪ ಗರಂ ಮಸಾಲೆಯನ್ನು ಹಾಕ್ತಾಯಿದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ, ಮತ್ತು ಸ್ವಲ್ಪ ಚಿಕನ್ ಮಸಾಲ. ಆನಂತರ ನಾನು ರುಬ್ಕೊಂಡು ಇಟ್ಕೊಂಡಿರೋ ಹಸಿಮೆಣಸಿನ್ಕಾಯಿ ಪೇಸ್ಟನ್ನು ಹಾಕಿ ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಫಸ್ಟು ಒಣದನ್ನೇ ಸ್ವಲ್ಪ ಕಲಸಿ, ನಂತರ ಸ್ವಲ್ಪ ಒಂದೊಂದೇ ಚಿಟಿಕೆಯಷ್ಟು ನೀರನ್ನು ಹಾಕಬೇಕು. ಇದಕ್ಕೆ ಯಾವುದೇ ರೀತಿ ಕಲರನ್ನು ಆ್ಯಡ್ ಮಾಡೋದು ಬೇಡ, ಯಾಕಂದರೆ ನಾವು ಖಾರ ಪುಡಿನೇ ಜಾಸ್ತಿ ಹಾಕಿದ್ದೀವಿ, ಹಾಗಾಗಿ ಕಲರ್ ಆಗುತ್ತೆ ಅದು. ಅದಕ್ಕೆ ಮತ್ತು ಯಾವುದೇ ರೀತಿ ಕಲರ್ ಆ್ಯಡ್ ಮಾಡಿದರೂ ಹುಡುಗರಿಗೆ, ಮಕ್ಕಳಿಗೆ ಆರೋಗ್ಯಕ್ಕೆ ಹಾನಿಕಾರಕ ಆಗುತ್ತೆ. ಅದಕ್ಕೆ ಈ ಥರ ಸ್ವಲ್ಪನೇ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಜಾಸ್ತಿ ನೀರು ಹಾಕಬಾರ್ದು, ಯಾಕಂತಂದರೆ ಕಾರ್ನ್ಫ್ಲೋರ್ ಹಿಟ್ಟು ಜಾಸ್ತಿ ನೀರನ್ನು ಹಿಡಿಯೋದಿಲ್ಲ. ಹಾಗಾಗಿ ಸ್ವಲ್ಪನೇ ನೀರನ್ನು ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಈ ಥರ ನಾವು ಕಲಸಿಂದ ಎಣ್ಣೆ ಒಳಗೆ ಈ ಥರ ಉಂಡೆ ಮಾಡಿ ಬಿಡಬಾರ್ದು, ಈ ಥರ ಹಾಗೆ ತೊಗೊಂಡು ಬಿಡಬೇಕು. ಉಂಡೆ ಮಾಡಿದರೆ ಒಳಗೆ ಬೇಯಂಗಿಲ್ಲ. ಈ ಥರ ನೋಡಿ, ಇದೇ ಥರ ಬಜ್ಜಿ ಬಿಟ್ಟಂಗೆ ಬಿಡಬೇಕು. ಉಂಡೆ ಮಾಡಿ ಒಟ್ಟು ಬಿಡಬಾರ್ದು, ಎಣ್ಣೆ ಚೆನ್ನಾಗಿ ಕಾದಿಂದ ಬಿಡಬೇಕು. ಈ ಥರ ಮಾಡಿದರೆ ಗೋಬಿ ತುಂಬ ಚೆನ್ನಾಗಿ ಆಗ್ತವೆ, ಒಳಗೆ ಎಲ್ಲ ಬೆಂದಿರ್ತವೆ, ಹಸಸ್ಗೆ ಇರಲ್ಲ. ಅದಕ್ಕೆ ಈ ಥರನೇ ಬಿಡಬೇಕು. ಈ ಥರ ಇವುಗಳನ್ನು ಚೆನ್ನಾಗಿ 2 ಸೈಡ್ ಬೇಯಿಸ್ಕೊಂಡು ನಾವು ತಕ್ಕೋಬೇಕು. ಈ ಥರ ಚೆನ್ನಾಗಿ ಬೇಯಬೇಕು, ಅವು ಕ್ರಿಸ್ಪಿಯಾಗಿ ಬರಬೇಕು. ಈ ಥರ ಈಗ ನಾವು ಇವನ್ನ ಒಂದು ಪ್ಲೇಟ್ಗೆ ತಕ್ಕೋಬೇಕು. ನೆಕ್ಸ್ಟ್ ನಾವು ಒಂದು ಪಾತ್ರೆಯನ್ನು ಇಟ್ಟು ಅದಕ್ಕೆ ಸ್ವಲ್ಪ 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕಿ ಕಾಯೋಕ್ಕೆ ಬಿಡಬೇಕು. ಎಣ್ಣೆ ಕಾದಿಂದ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಪೇಸ್ಟು, ಚಿಕನ್ ಮಸಾಲ, ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು 2 ನಿಮಿಷ. ನೆಕ್ಸ್ಟ್ ಇದಕ್ಕೆ ಸಾಸನ್ನು ಹಾಕಬೇಕು. ಟೊಮೊಟೊ ಸಾಸನ್ನು ಹಾಕಿ ಕರ್ಕೊಂಡಿಟ್ಕೊಂಡಿರೋ ಗೋಬಿಯನ್ನು ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಇದು ಸಾಸೊಳಗೆ ಗೋಬಿ ತುಂಬ ಚೆನ್ನಾಗಿ ಬೇಯಬೇಕು, 1-2 ನಿಮಿಷಗಳ ಕಾಲ, ಅಂದರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಈಗ ನೆಕ್ಸ್ಟ್ ಇದಾಗಿದೆ, ಇದನ್ನ ನಾವು ಒಂದು ಪ್ಲೇಟಿಗೆ ತಕ್ಕೊಂಡು ಹೆಚ್ಚಿದ್ದ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸರ್ವ್ ಮಾಡಿದರೆ ಮುಗೀತು. ಈಗ ಟೇಸ್ಟಿಯಾಗಿರೋ ಗೋಬಿ ರೆಡಿ ಆಯಿತು. ನೀವು ಇದೇ ಥರ ಟೇಸ್ಟಿಯಾಗಿರೋ ಗೋಬಿನ ಮನೆಯಲ್ಲಿ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಎಲ್ರಿಗೂ ಧನ್ಯವಾದಗಳು.